ಮನೆ ಕಟ್ಟಿಸ್ತಾ ಇದ್ದೀರಾ ಅಂತಂದ್ರೆ ಕಾಸ್ಟ್ ನ ಎಲ್ಲೆಲ್ಲಿ ಸೇವ್ ಮಾಡಬಹುದು ಅಂತ ನಿಮ್ಗೆ ಗೊತ್ತಾ? ಮೊದಲನೇದಾಗಿ ರೈಟ್ ಇಂಜಿನಿಯರ್ ಅನ್ನ ಸೆಲೆಕ್ಟ್ ಮಾಡಿ, ರೈಟ್ ಆರ್ಕಿಟೆಕ್ಟ್, ಸ್ಟ್ರಕ್ಚರಲ್ ಕನ್ಸಲ್ಟೆಂಟ್ ಹಾಗೆ ರೈಟ್ ಕಾಂಟ್ರಾಕ್ಟರ್ ನ ಸೆಲೆಕ್ಟ್ ಮಾಡೋದನ್ನು ಕೂಡ ಒಂದು ಸೇವಿಂಗ್ ಇದೆ. ನಂಬರ್ 2, ಸೈಟ್ ಏನ್ ಪರ್ಚೇಸ್ ಮಾಡ್ತೀರಾ ಅದು ಸ್ಕ್ವೇರ್ ಇಲ್ಲ ಅಂತಂದ್ರೆ ರೆಕ್ಟ್ಯಾಂಗುಲರ್ ಇದ್ರೆ ಚೆನ್ನಾಗಿರುತ್ತೆ. ಆಡ್ ಆಗಿ ಶೇಪ್ ಇತ್ತು ಅಂತಂದ್ರೆ ಅದು ಕನ್ಸ್ಟ್ರಕ್ಷನ್ ಖರ್ಚು ಜಾಸ್ತಿ ಆಗುತ್ತೆ. ನಂಬರ್ 3, ಪ್ರಿಫರ್ ಮೋರ್ ಬಿಲ್ಟ್ ಅಪ್ ಏರಿಯಾ ಲೆಸ್ ಪ್ಲಿಂತ್ ಏರಿಯಾ. ಇದನ್ನು ಕೂಡ. 4ನೇ ಯಾವ್ದಪ್ಪ ಅಂತಂದ್ರೆ ಅಲ್ಯೂಮಿನಿಯಂ ವಿಂಡೋ, UPVC ವಿಂಡೋ, ವುಡ್, ಇವು 3ರಲ್ಲಿ ಅಲ್ಯೂಮಿನಿಯಂ ಹಾಕೊಂಡ್ರೆ ಸ್ವಲ್ಪ ಕಾಸ್ಟ್ ಸೇವ್ ಆಗುತ್ತೆ. ನಂಬರ್ 5, ಬ್ಲಾಕ್ ವರ್ಕ್ ಅಲ್ಲಿ ಎಕ್ಸ್ಟರ್ನಲ್ ಏನ್ ವಾಲ್ ಬರುತ್ತೆ ಅದನ್ನ ಹೈಯರ್ ಥಿಕ್ನೆಸ್ ಹಾಕೊಂಡು ಇಂಟರ್ನಲ್ ವಾಲ್ಸ್ ಅನ್ನ ಲೆಸ್ ಥಿಕ್ನೆಸ್ ಇರುವಂತ ವಾಲ್ ಹಾಕೊಂಡ್ರೆ ಅದನ್ನು ಕೂಡ ಅಡ್ವಾಂಟೇಜ್ ಆಗುತ್ತೆ. ನಂಬರ್ 6, ಕಾಂಪ್ಲಿಕೇಶನ್ ಇರುವಂತ ಡಿಸೈನ್ ಅನ್ನ ಅವಾಯ್ಡ್ ಮಾಡಿ. ಡ್ಯೂರಿಂಗ್ ದ ಕನ್ಸ್ಟ್ರಕ್ಷನ್ ಮತ್ತೆ ಡಿಸೈನ್ ಚೇಂಜ್ ಮಾಡೋದು, ಮತ್ತೆ ಡೆಮಾಲಿಷನ್ ಮಾಡೋದು, ವಾಲ್ ಅನ್ನ ಚೇಂಜ್ ಮಾಡೋದು, ಇದನ್ನು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ನಂಬರ್ 7, ಮುಖ್ಯವಾಗಿ ಎಲಿವೇಶನ್ ಮಾಡಿಸುವಾಗ ಈಗ ಫಂಡರ್ ಮ್ಯಾಕ್ಸ್ ಬರುತ್ತೆ, ಬೇರೆ ಬೇರೆ ಟೈಲ್ಸ್ ಡಿಸೈನ್ಸ್, ಸ್ಟೋನ್ ಕ್ಲಾಡಿಂಗ್ ಹೆವಿ ಇರುವಂತದ್ದು, ಅದನ್ನ ಅವಾಯ್ಡ್ ಮಾಡಿ ಸಿಮೆಂಟೇಷನ್ಸ್ ಫಿನಿಶಿಂಗ್ ಮಾಡ್ಕೊಂಡ್ರೆ ನಾವು ಕನ್ಸ್ಟ್ರಕ್ಷನ್ ಕಾಸ್ಟ್ ಅನ್ನ ಸೇವ್ ಮಾಡಬಹುದು. ಇದೇ ರೀತಿಯಾದ ಟೆಕ್ನಿಕಲ್ ಇನ್ಫಾರ್ಮೇಶನ್ ಬೇಕಿದ್ದಲ್ಲಿ ಹಾಗೂ ಫ್ರೀ ಕನ್ಸಲ್ಟೇಷನ್ ಬೇಕಿದ್ದಲ್ಲಿ ಫ್ರೀ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.